ಓಪಿಡಿ ಚೀಟಿ ವಿಚಾರಕ್ಕೆ ವೈದ್ಯರ ಮೇಲೆ ಒಂದು ಗ್ಯಾಂಗ್ ಹಲ್ಲೆ ಮಾಡಿದೆ. ಚಿಕಿತ್ಸೆ ವಿಷಯಕ್ಕೆ ಕಿರಿಕಾಗುತ್ತೆ, ವೈದ್ಯನ ಮೇಲೆ ಹಲ್ಲೆಯನ್ನ ಕೂಡ ಮಾಡಿರುವಂತದ್ದು. ತಡರಾತ್ರಿ ಬ್ರಿಮ್ಸ್ ಆಸ್ಪತ್ರೆಯ ಒಳಗಡೆನೆ ವೈದ್ಯರ ಮೇಲೆ ಹಲ್ಲೆ ನಡೆದಿದೆ. ಓಪಿಡಿ ಚೀಟಿ ಒಂದರ ವಿಚಾರಕ್ಕೆ ಗ್ಯಾಂಗ್ ಹಲ್ಲೆ ಮಾಡಿರುವಂತದ್ದು. ಟ್ರೀಟ್ಮೆಂಟ್ ವಿಚಾರಕ್ಕೆ ಕಿರಿಕಾಗುತ್ತೆ, ವೈದ್ಯನ ಮೇಲೆ ಹಲ್ಲೆ ಮಾಡ್ತಾರೆ. ತಡರಾತ್ರಿ ಬ್ರಿಮ್ಸ್ ಆಸ್ಪತ್ರೆ ಒಳಗೇನೆ ವೈದ್ಯರ ಮೇಲೆ ಹಲ್ಲೆ ನಡೆದಿದೆ. ಓಪಿಡಿ ಚೀಟಿಯೊಂದರ ವಿಚಾರಕ್ಕೆ ವೈದ್ಯರ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು. ಎಲ್ಲಿ? ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ನಡೆದಿರುವಂತಹ ಘಟನೆ ಇದು. ಆಸ್ಪತ್ರೆಯಿಂದ ಎಂಎಲ್ಸಿ ಮಾಡ್ತಾ ಇರೋದಕ್ಕೆ ಯುವಕರ ಗ್ಯಾಂಗ್ ಈ ರೀತಿಯಾಗಿ ಓಪಿಡಿ ಚೀಟಿ ತಗೊಂಡು ಬಂದ್ರೆ ಮಾತ್ರ ಚಿಕಿತ್ಸೆ ಅಂತ ವೈದ್ಯರು ಹೇಳಿರ್ತಾರೆ. ಆಮೇಲೆ ಆ ಗ್ಯಾಂಗ್ ಸಿಟ್ಟಾಗುತ್ತೆ, ಆಸ್ಪತ್ರೆ ಒಳಗೆ ನುಗ್ಗಿ ವೈದ್ಯನ ಮೇಲೆ ಹಲ್ಲೆ ಮಾಡೋಕ್ ಮುಂದಾಗಿರುವಂತದ್ದು. ಯಾರು ಸೇಫ್ ಅಂತ ಹೇಳಕ್ಕಾಗೋದಿಲ್ಲ. ಈ ಗ್ಯಾಂಗ್ ಮಾಡಿರುವಂಥದ್ದು. ಆಸ್ಪತ್ರೆ ಏನೋ ಮರ್ಯಾದೆ ಇಲ್ಲ, ಅಲ್ಲಿ ಯಾವ ರೀತಿ ಬಿಹೇವ್ ಮಾಡಬೇಕು, ಅಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಚೀಟಿ ತಗೊಂಡು ಬನ್ನಿ, ಆವಾಗ ಮಾತ್ರ ನಾವು ಚಿಕಿತ್ಸೆ ಮಾಡೋದು ಅಂತ ಹೇಳಿರುವಂಥದ್ದು. ಏನೋ ಅವರ ಸ್ನೇಹಿತ ಏನೋ ಅಡ್ಮಿಟ್ ಆಗಿರುವಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿಗೆ ಹೋಗಿ ಈ ರೀತಿಯ ಕಿರಿಕ್ ಮಾಡಿರುವಂಥದ್ದು. ನಿಜವಾಗ್ಲೂ ಇವರಿಗೆ ಒಂದು ಸ್ಥಳಕ್ಕೆ, ಆಸ್ಪತ್ರೆಗೆ ಮರ್ಯಾದೆ ಕೊಡಬೇಕು ಅನ್ನೋದು ಇದೆಯಾ ಇಲ್ವಾ ಗೊತ್ತಿಲ್ಲ. ಅಥವಾ ಅದು ನಿಜವಾಗ್ಲೂ ಅಲ್ಲಿ ಏನಾಯ್ತು, ವೈದ್ಯರೇನಾದ್ರೂ ಬಾಯಿ ಬಂದಾಗ ವೈದ್ಯರ ಯಾವ ವಿಚಾರಕ್ಕೆ ಈ ವ್ಯಕ್ತಿಯನ್ನ ಇವರು ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಇದೆಲ್ಲವೂ ಪ್ರಶ್ನೆ. ವೈದ್ಯರ ಮೇಲೆ ಕೈ ಮಾಡಿರುವಂಥದ್ದು. ಓಪಿಡಿ ಚೀಟಿ ವಿಚಾರಕ್ಕೆ ಹಿಗ್ಗಾಮುಖ ಥಳಿಸಿದ್ದಾರೆ ಗ್ಯಾಂಗ್. ಬಂದ್ಬಿಟ್ಟು ಚೀಟಿ ತಗೊಂಡ್ ಬನ್ನಿ, ಅವಾಗ ಮಾತ್ರ ಚಿಕಿತ್ಸೆ ಮಾಡ್ತೀವಿ ಅನ್ನುವಂತ ಹೇಳಿರುವಂಥದ್ದು. ಆಗ ಹೇಳ್ದೆ ಕೇಳ್ದೆ ಒಳಗ್ ನುಗ್ಗಿರೆ ಗ್ಯಾಂಗು, ನುಗ್ಗಿ ಹಿಗ್ಗಾಮುಖ ಥಳಿಸಿರುವಂಥದ್ದು ಬ್ರಿಮ್ಸ್ ಆಸ್ಪತ್ರೆಯ ವೈದ್ಯರನ್ನ. ಚೀಟಿ ಒಂದ್ರ ವಿಚಾರಕ್ಕೆ ಏನು ಸ್ವಲ್ಪ ಚೀಟಿ ತಗೊಂಡ್ ಬನ್ನಿ, ಆಮೇಲೆ ಚಿಕಿತ್ಸೆ ಮಾಡ್ತೀನಿ ಅಂತ ಅಷ್ಟೇ ಹೇಳಿರೋದವ್ರು. ಇದಕ್ಕಾಗಿ ಕೆಂಡ ಕಾರ್ತಾರೆ, ಏಕಾಏಕಿ ನುಗ್ಗಿ ವೈದ್ಯರ ಮೇಲೆ ಹಲ್ಲೆ ಮಾಡ್ತಾರೆ. ಬ್ರಿಮ್ಸ್ ಆಸ್ಪತ್ರೆ ಒಳಗಡೆನೆ ನಡೆದಿರುವಂತಹ ಘಟನೆ. ಓಪಿಡಿ ಚೀಟಿ ಒಂದರ ವಿಚಾರಕ್ಕೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ಘಟಕ. ಎಷ್ಟೋ ಜನ ಇದೇ ರೀತಿ ಅಲ್ಲಿ ಪೇಷಂಟ್ಸ್ ಇರ್ತಾರೆ, ಆ ಮರ್ಯಾದೆ ಇಲ್ಲ, ಭಯ ಇಲ್ಲ. ಎಂಎಲ್ಸಿ ಮಾಡಿದ್ದಕ್ಕೆ ಈ ರೀತಿಯಾಗಿ ಮಾಡಿರುವಂಥದ್ದು. ಅವರು ಓಪಿಡಿ ತಂದಿಲ್ಲ ಫಸ್ಟಿಗೆ ಬರ್ತಿಕ್ಕಿ. ಓಪಿಡಿ ತೊಗೊಂಬ ಅಂದರೆ ನಮಗೆ ಎಕ್ಸ್ರೇದಾಗ ಒಬ್ಬರು ಗೊತ್ತಾರ, ಡೈರೆಕ್ಟ್ ಹೋಯ್ತೇವೆ ನಾವು. ಓಪಿಡಿ ಗಿಪಿಡಿ ಏನು ಬೇಡ, ನಿಂದೇನು ಎಕ್ಸ್ರೇ ಬರ್ಕೊಡೋದು ಅದು ಬರ್ಕೊಡು, ನಾವು ಹೋಯ್ತೇವೆ ಡೈರೆಕ್ಟ್. ಅಂದ್ರೆ ಇಲ್ಲ ಓಪಿಡಿ ನಂಬರ ಬೇಕು ಅಂದ್ರೆ ತಂದು ಎಕ್ಸ್ರೇ ಬರ್ಕೊಟ್ಟೆವು, ಹೋದ್ರು ಅವರು. ಅದ್ರಾಗ ಏನು MLC ಅದು ಏನು ಬರ್ದಿಲ್ಲ. ಅವ್ರು ಬರಬೇಡ ಅಂತ ಮೊದಲೇ ಹೇಳಿದ್ರು, ನಾವು ಬರ್ದಿಲ್ವಿ. ಅಲ್ಲಿ ಹೋಗಿ ಎಕ್ಸ್ರೇದಾಗ ಅವ್ರು ಗೊತ್ತಿದ್ದ ಪರಿಚಯ ಇದ್ದವ, ಬಾಲಾಜಿ ರೆಡ್ಡಿ ಅಂಬವ. ಅವ ಹೇಳೋಣ MLC ಮಾಡ್ಯಾರ ಅಂತೇಳಿ. ಅವ್ರು ಮತ್ತು ಇಬ್ಬರು ಅಟೆಂಡರ್ ಅವ್ರ ಜೊತೆ ಇದ್ದಿನವ್ರು ಬಂದು ಇಲ್ಲಿ ನಾ ಅಲ್ಲಿ ಕ್ಯಾಜುಯಾಲಿಟಿದಾಗ ಕುಂತಿದೆ, ಹಿಂಗೆ ಮುಖ ಮೇಲೆ ಅವು ಎಕ್ಸ್ರೇ ಇಕ್ವೇಷನ್ ಬಿಸಾಕ್ತಾನೆ.
ಬಿಸಕ್ಕೆ MLC ಯಾಕೆ ಮಾಡಿದ್ವಿ ಅಂತ ಏಕವಚನ ಎಲ್ಲ ಮಾತಾಡ್ತಾನೆ. ನಾವು ಯಾರು ನೀವು MLCನೇ ಇಲ್ಲ ಅಂದ್ರೆ ಇಲ್ಲಿ ಇವರು ಎಕ್ಸ್ರೇದವ್ರು ಹೇಳ್ಯಾರ ನನಗೆ ಅಂದ್ರೆ ಯಾರು ಹಬ್ಬ ಅಂತ ಎಲ್ಲಿ ಮಾಡಿದ್ವಿ ಎಕ್ಸ್ರೇ ಎಲ್ಲದ ತೋರಿಸು ಅಂದ್ರೆ ಎಲ್ಲದ ತೋರಿಸಂತ ನನಗೆ ಬರ್ತಾನೆ ನಿಂದ್ರಲ್ಲಿ ಅಂತ ಅವ್ರು ಬಂದು ಅವ್ರು ಪೂರ್ತಿ ಗ್ಯಾಂಗ್ ಎಲ್ಲ ಬಂದು ಹೊಡೆದಾರೆ, ಅಟ್ಯಾಕ್ ಮಾಡಿದ್ರು. ಅವರು OPD ತಂದಿಲ್ಲ ಫಸ್ಟಿಗೆ ಬರ್ತೀವಿ. ನಾವು ನೋಡ್ತಾ ಇದೀವಿ ದೃಶ್ಯದಲ್ಲಿ ಯಾವ ರೀತಿ ಥಳಿಸ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ ಆ ಡಾಕ್ಟರ್ನ ಅಂತ. ಒಬ್ರಲ್ಲ ಇಬ್ರಲ್ಲ ಇಡೀ ಗ್ಯಾಂಗ್ ಹೋಗಿದ್ದಾರೆ. ಅಲ್ಲಿರುವಂತಹ ಸಿಬ್ಬಂದಿಗಳು ಹೆದರ್ತಾ ಇದ್ದಾರೆ ಮುಂದೆ ಬರೋದಕ್ಕೆ, ಅಷ್ಟರ ಮಟ್ಟಿಗೆ ಹೊಡೆದಿರುವಂಥದ್ದು. ಚಿಕಿತ್ಸೆ ವಿಷಯಕ್ಕೆ ಯಾರು ಸೇಫ್ ಇಲ್ಲ ಈ ಪ್ರಪಂಚದಲ್ಲಿ. ಇಂಥ ಕಿಡಿಗೇಡಿಗಳು ಇರೋವರೆಗೂ ಕೂಡ ತಾಳ್ಮೆ ಇರೋದಿಲ್ಲ. ಈಗಿನ ಯುವಕರಿಗೆ ವೇಟ್ ಮಾಡೋ ತಾಳ್ಮೆ ಇರೋದಿಲ್ಲ. ಎಲ್ಲವೂ ಕೂಡ ನಿಮಿಷದಲ್ಲಿ ಕ್ಷಣದಲ್ಲಿ ಆಗಿಬಿಡ್ಬೇಕು ಅವರಿಗೆ. ಆಸ್ಪತ್ರೆಗೆ ಒಂದು ಮರ್ಯಾದೆ ಇರುತ್ತೆ, ವೈದ್ಯರಿಗೆ ದೇವರು ಅಂತ ಕರಿತೀವಿ. ಯಾವ ರೀತಿ ನಡ್ಕೋಬೇಕು ಒಂದು ಆಸ್ಪತ್ರೆಯಲ್ಲಿ, ಯಾವುದು ಕೂಡ ಈಗಿನ ಯುವಕರಿಗೆ ತಾವೇ ಗ್ರೇಟ್, ತಾವೇ ರಾಜ, ತಾವೇ ಹೀರೋ ಅಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಇಂಥ ಘಟನೆಗಳು ಇತ್ತೀಚೆಗೆ ಜಾಸ್ತಿ ನಡೀತಾ ಇರುವಂಥದ್ದು. ಪೊಲೀಸ್ ಮೇಲೆ ಹಲ್ಲೆ ಮಾಡ್ತಾರೆ, ಪೊಲೀಸ್ನು ಬಿಡೋದಿಲ್ಲ. ವೈದ್ಯರು ಅಂತ ಹೇಳ್ತೀವಿ, ವೈದ್ಯರು ಬಿಡೋದಿಲ್ಲ. ಟೀಚರ್ಸ್ ಮೇಲೆ ಹೊಡೆದಾಟ ಬಡದಾಟಕ್ಕೆ ಮುಂದಾಗ್ತಾರೆ. ಯಾರು ಸೇಫ್ ಇಲ್ಲ ಪ್ರಪಂಚದಲ್ಲಿ. ಅಂತ ಪರಿಸ್ಥಿತಿ ಈಗ ಇತ್ತೀಚಿನ ಯುವ ಪೀಳಿಗೆ ಹೋಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ ಒಂದು ಚೀಟಿ ಬರ್ಸ್ಕೊಂಡು ಬಂದಿದ್ರೆ ಏನಾಗ್ತಿತ್ತು? ಅದು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ. ಆಲ್ಮೋಸ್ಟ್ ಆಲ್ ಆ ಜಿಲ್ಲೆಯ ಜನತೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಹೋಗುವಂತ ಆಸ್ಪತ್ರೆ ಅದು. ಸಾಕಷ್ಟು ಪೇಷಂಟ್ಸ್ ಇರ್ತಾರೆ, ಅವ್ರಿಗೆ ತೊಂದರೆ ಆಗುತ್ತೆ ಗಲಾಟೆ ಮಾಡೋದ್ರಿಂದ. ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅಲ್ಲಿನ ಯುವಕರಿಗೆ. ತಡರಾತ್ರಿ ನಡೆದಿರುವಂತಹ ಘಟನೆ ಅದು ಕೂಡ.